हेलो बच्चों, हमें पिछले भाग में देखे थे हमें हमारे राष्ट्रीय प्रतीक पाठ के तीन एम्बलम्स चिन्हों के बारे में हम पढ़े थे। अभी हम चारवीं एम्बलम के बारे में पढ़ेंगे। राष्ट्रीय प्राणी, हमारे देश के राष्ट्रीय प्राणी कौन सा है? बाघ। बाघ है हमारे राष्ट्रीय प्राणी, ಅಂದರೆ ಹುಲಿ, टाइगर। बाघ हमारे देश का राष्ट्रीय प्राणी है। बाघ सुंदरता और ಶಕ್ತಿ का ಪ್ರತೀಕ है। ಹುಲಿ ಏನನ್ನು ಸೂಚಿಸುತ್ತೆ ನಮಗೆ? ಅದು ಬಹಳ ಶಕ್ತಿಯುತವಾದ ಪ್ರಾಣಿ ಅಲ್ವಾ? ಅದಕ್ಕೆ ನಮ್ಮ ದೇಶದ ಪ್ರಾಣಿ, ಅದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆಯಾಗಿದೆ. ಅದು ತುಂಬ ನೋಡೋಕ್ಕೆ ಸುಂದರವಾಗಿದೆ. ಅದ್ರ ಮೇಲೆ ಗೆರೆಗಳಿರುತ್ತಲ್ಲ, ಕಪ್ಪು ಕಲರು ಮತ್ತು ಯೆಲ್ಲೋ ಕಲರು ಗೆರೆಗಳಿರುತ್ತೆ, ಮತ್ತು ಶಕ್ತಿಯುತವಾದ ಪವರ್ ಇರುವಂಥ ಒಂದು ಅನಿಮಲ್ ಅದು. इसके शरीर पर धारियाँ होती है। यह पशु जंगलों में तथा राष्ट्रीय अभयारण्यों में पाया जाता है। ಈ ಒಂದು ಪ್ರಾಣಿ ಎಲ್ಲಿ ಕಂಡು ಬರುತ್ತೆ? ಕಾಡುಗಳಲ್ಲಿ ಮತ್ತು ಅಭಯಾರಣ್ಯಗಳಲ್ಲಿ ಕಂಡು ಬರುತ್ತೆ. ಝೂಗಳಲ್ಲಿ ನೀವು ನೋಡ್ತೀರಲ್ವಾ, ಮೈಸೂರು ಝೂನಲ್ಲಿ ಇರುತ್ತೆ. ಓಕೆ, ಅಭಿ ನೆಕ್ಸ್ಟು 5ನೇ ಚಿಹ್ನೆ ಯಾವುದು? ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು, ಪಿಕಾಕ್. हमारे देश का राष्ट्रीय पक्षी मोर है। मोर ಅಂದರೆ ನವಿಲು. इसके पंख रंग बिरंगे होते हैं। ಅದರ ಪಂಖ ಅಂದರೆ ಈ ಇದು ಗರಿಗಳು, ಅದರದ್ದು ವಿಂಗ್ಸ್ ಇರುತ್ತಲ್ಲ, ಗರಿಗಳು, ಅದು ರಂಗಿ ಬಿರಂಗೆ. ಅದರಲ್ಲಿ ಎಷ್ಟೊಂದು ಬಣ್ಣಗಳು ಇರುತ್ತೆ, ನೋಡಿದ್ದೀರಲ್ವ? ಎಲ್ಲ ಥರ ಬಣ್ಣನೂ ಇರುತ್ತೆ, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಗರ್ದನ್ ನೀಲೆ ತಥಾ ಲಂಬಿ ಹೋತಿ ಹೇ. ಅದರ ಒಂದು ಕತ್ತು ಹೇಗಿರುತ್ತೆ? ಉದ್ದಕ್ಕಿರುತ್ತೆ ಮತ್ತು ನೀಲಿ ಬಣ್ಣದಲ್ಲಿ ಇರುತ್ತೆ. ಇಸ್ಕಾ ನೃತ್ಯ ಬಡಾ ಹಿ ಮನ್ಮೋಹಕ್ ಹೋತಾ ಹೇ. ಅದರ ನಾಟ್ಯ ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕೆ. ಡ್ಯಾನ್ಸ್ ಯಾವ ಟೈಮಲ್ಲಿ ಮಳೆ ಬರಬೇಕಾದ್ರೆ ಅದು ನೃತ್ಯವನ್ನು ಆಡುತ್ತೆ, ಆ ಗರಿಯನ್ನು ಬಿಚ್ಚಿಕೊಂಡು. ಆವಾಗ ಅದನ್ನು ನೋಡೋಕ್ಕೆ ಬಹಳ ಮೋಹಕವಾಗಿ ಇರುತ್ತೆ. ಮೋರ್ ಪ್ರಾಯ ವರ್ಷಾ ಋತು ಮೇ ನಾಚ್ತಾ ಹೇ. ಮಳೆಗಾಲದಲ್ಲಿ ಅದು ಹೆಚ್ಚಾಗಿ ಕೂಗೋದು ಮತ್ತು ಡ್ಯಾನ್ಸ್ ಆಡೋದು ಮಾಡುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸಿಕ್ಸ್ತ್ ಎಂಬ್ಲಮ್ ಯಾವುದು? ರಾಷ್ಟ್ರೀಯ ಪುಷ್ಪ. ನಮ್ಮ ರಾಷ್ಟ್ರೀಯ ಹೂವು ಯಾವುದು? ನಮ್ಮ ರಾಷ್ಟ್ರೀಯ ಹೂವು ಕಮಲ, ಲೋಟಸ್. ಕಮಲ್ ಭಾರತ್ ಕಾ ರಾಷ್ಟ್ರೀಯ ಪುಷ್ಪ ಹೇ. ನಮ್ಮ ಭಾರತದ ಹೂವು, ರಾಷ್ಟ್ರೀಯ ಹೂವು ಪುಷ್ಪ ಕಮಲ ಆಗಿದೆ. ಯಹ ಸತ್ಯ ಔರ ಪವಿತ್ರತಾ ಕಾ ಪ್ರತೀಕ ಹೇ. ಇದು ಸತ್ಯ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಕಮಲ್ ತಾಲಾಬೋ ಔರ್ ಝೀಲೋ ಕೆ ಕೀಚಡ್ ಮೇ ಖಿಲ್ತಾ ಹೇ. ಈ ಕಮಲದ ಹೂ ಎಲ್ಲಿ ಬೆಳೆಯುತ್ತೆ? ಕೆಸರಲ್ಲಿ ಬೆಳೆಯುತ್ತೆ. ನದಿ ಕೆರೆಗಳಲ್ಲಿ ಅದು ಕೆಸರಿರುವಂಥ ಜಾಗದಲ್ಲಿ ಅದು ಅರಳಿ ನಗ್ತಾ ಇರುತ್ತೆ, ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿಗೆ ಅದು ಅರಳಿ ನಿಂತಿರುತ್ತೆ. ಇಸ್ಕಿ ಜಡೆ ಪಾನಿ ಕೆ ನೀಚೆ ಹೋತಿ ಹೇ. ಅದರ ಒಂದು ಬೇರು ಎಲ್ಲಿರುತ್ತೆ? ನೀರಿನ ತಳಭಾಗದಲ್ಲಿ ಇರುತ್ತೆ. ಪತ್ತೆ ಅವ್ರ ಪುಷ್ಪ ಊಪರ್ ಹೋತೆ ಹೇ. ಎಲೆ ಮತ್ತು ಹೂವು ನೀರಿನ ಮೇಲ್ಭಾಗದಲ್ಲಿ ತೇಲ್ತಾ ಇರುತ್ತೆ. ಇದು ನಮ್ಮ ರಾಷ್ಟ್ರೀಯ ಹೂವಿನ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ. ಈ ಸಭಿ ಚಿಹ್ನೆ ದೇಶ ಕಿ ಸ್ವತಂತ್ರತಾ, ಏಕತಾ ಔರ್ ಗೌರವ ಕೋ ಪ್ರದರ್ಶಿತ್ ಕರ್ತೆ ಹೇ. ಇದೆಲ್ಲ ಚಿಹ್ನೆಗಳು ಏನನ್ನು ಹೇಳುತ್ತೆ? ನಮ್ಮ ದೇಶದ ಸ್ವತಂತ್ರವನ್ನು, ಏಕತೆಯನ್ನು ಮತ್ತು ಗೌರವವನ್ನು ನಮಗೆ ಪ್ರದರ್ಶಿಸುತ್ತೆ. ಇನ್ಕಾ ಸಮ್ಮಾನ್ ಕರ್ನಾ ಹಮಾರ ಕರ್ತವ್ಯ ಹೇ. ಈ ಎಲ್ಲ ಚಿಹ್ನೆಗಳನ್ನು ನಾವು ಗೌರವ ಸ್ಥಾನದಿಂದ ನೋಡಬೇಕಾಗಿದ್ದು ನಾವು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೂ ಒಂದ್ಸಲ ಎಲ್ಲ ಓದ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಬಚ್ಚೋ, ಥ್ಯಾಂಕ್ ಯು.